ಜಂ ತಗ ಜಣ್ಣು ತತಾಂ ತಕಿಟದಿ ಜಂ ತಗ ಜಣ್ಣು ತತಾಂ ತಕಿಟದಿ ತಕಿಟ ತಗದಿಮಿ ಜಣ್ಣು ತಕಿಟ ತಗ ಜಣ್ಣು ತಜಣ್ಣು ದಿಮಿ ತಕಿಟ ತಗ ತಾಂ ತದಿ ತತೋ. Gudakata tengina tumta hi takun dari kita ta 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 jam ta ta hi takun dari kita ta 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 jam ta re takun dari kita ta kara Tatam. ಈ ಮಗುನು 8-9 ವರ್ಷ ಕಲ್ತಿದ್ದಾಳೆ. ಇವತ್ತು ಎಂಥ ಒಂದು ಅದ್ಭುತವಾದ ಶಿಷ್ಯನ ತಯಾರಿಸಿದ್ದಾರೆ. ವೆರಿ ಪ್ರೌಡ್ ಆಫ್ ಹರ್. ಒಂದು ಇನ್ಸ್ಟಿಟ್ಯೂಷನ್ ರನ್ ಮಾಡೋದು ಅಂದರೆ ಭಾರಿ ಕಷ್ಟ ಇದೆ. ಅನುಪಲ್ವಿಲಿ ಹಿಂಗಾಗುತ್ತೆ, ಇದು ಈ ಥರ ಎಫೆಕ್ಟ್ಸ್ ಬೇಕು ಅಂತ. ಲುಕ್ ಎಟ್ ದ ನಾಲೆಡ್ಜ್ ಶಿ ಹಸ್ ಗೇನ್ಡ್. ಇಟ್ ಈಸ್ ನಾಟ್ ಜಸ್ಟ್ ಟೀಚಿಂಗ್. ಒಂದು ಥಿಯೇಟರ್ ನಾಲೆಡ್ಜ್ ಬರಬೇಕು, ಒಂದು ಆರ್ಟಿಸ್ಟ್ ಎಲ್ಲಿ ಎಂಟ್ರಿ ಆಗ್ತಾರೆ ಬರಬೇಕು, ಎಲ್ಲಿ ಲೈಟ್ ತೊಗೊಳ್ತಾರೆ ಬರಬೇಕು, ಎಲ್ಲಿ ಸೆಂಟ್ರ್ ತೊಗೊಳ್ತಾರೆ ಬರಬೇಕು. ಇದೆಲ್ಲ ಒಂದು ಟೀಚರ್ಗೆ ಒಂದು ಸೈನ್ಸು. ಕಾರ್ಯಕ್ರಮ ನೋಡೋಣ ಅವಳು ಸ್ಟೂಡೆಂಟ್ ಹೇಗೆ ಮಾಡ್ತಾಳೆ ಅಂತ. ಅವಳು ಬಂದು 2 ಹೆಜ್ಜೆ ಇಟ್ಟಿದ ತಕ್ಷಣ ಗೊತ್ತಾಯಿತು ಟ್ರೈನಿಂಗ್ ತುಂಬ ಚೆನ್ನಾಗಾಗಿದೆ ಅಂತ. ಅವಳದು ಎಂಟ್ರಿಯಿಂದಲೇ ಗೊತ್ತಾಯಿತು. ಅವಳ ಅಂಗಶುದ್ಧಿ ಆಗಲಿ, ಅವಳದು ಅರಮಂಡಿ ಆಗಲಿ ಎಲ್ಲ ಪರಿಶುದ್ಧವಾಗಿತ್ತು. ಆವಾಗ ಐ ವೆಂಟ್ ಬ್ಯಾಕ್ ಟು ದೋಸ್ ಡೇಸ್. ಅವಳು ನನ್ನ ಸ್ಟೂಡೆಂಟ್ ಆಗಿದ್ದಾಗ ಆ ಹಠ ಇವತ್ತಿಗೂ ಇದೆ. ಅದು ಮುಂದಕ್ಕೂ ಇರಲಿ, ಒಳ್ಳೆತನದಲ್ಲಿ ಹೋಗಲಿ, ಇನ್ನೂ ಒಂದಿಷ್ಟು ಸ್ಟೂಡೆಂಟ್ಸನ್ನು ಸಂಪಾದನೆ ಮಾಡಲಿ. ಲೇಖನ ಈ ಮಟ್ಟಕ್ಕೆ ಬರಬೇಕಂದ್ರೆ ಪಲ್ಲವಿದು ಶ್ರಮ ಎಷ್ಟಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ಶುದ್ಧವಾಗಿ ಮಾಡಿದರೆ ಐ ಆಮ್ ಸೋ ಪ್ರೌಡ್ ದಟ್ ಐ ಹ್ಯಾವ್ ಕಮ್ ಹಿಯರ್ ಟುಡೇ. ಆ್ಯಂಡ್ ನನಗೂ ದೇವರು ಅವಕಾಶ ಕೊಟ್ಟಿದ್ದಾರೆ ಪಲ್ಲವಿಗೆ ಒಂದಿಷ್ಟು ನನಗೆ ತಿಳಿದ ಮಟ್ಟಿದ್ದು ನಾಲೆಜನ್ನು ಹಂಚಲಿಕ್ಕೆ ನನಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿನ್ನಂಥ ಎಷ್ಟೋ ಶಿಷ್ಯಳು ನಿನಗೆ ಸಿಗಲಿ ಅಂತ ದೇವರಲ್ಲಿ ಹಾರೈಸ್ತೀನಿ ನಾನು. ಪಲ್ಲವಿ, ಗಾಡ್ ಬ್ಲೆಸ್ ಯು. ನಿನ್ನ ಈ ಅನುರಾಗ್ ಸಂಸ್ಥೆ ತುಂಬ ಎತ್ತರ ಮಟ್ಟಕ್ಕೆ ಬೆಳೀಲಿ, ನಿನ್ನ ಸಾಧನೆಗಳು ಇನ್ನೂ ನಡೀಲಿ. ಬಂಧುಗಳೇ ನಮಸ್ಕಾರ. ಈ ಸಾಯಂ ಸಂಧ್ಯಾಕಾಲದಲ್ಲಿ ಈ ನೃತ್ಯ ಗಂಗೆಯಲ್ಲಿ ಪ್ರಾರಂಭದಲ್ಲಿ ಅವಳು ಮಾಡಿದಂಥ ಮಾರ್ಕಂಡೇಯನ ಒಂದು ಅಭಿನಯ ಇರ್ಬೋದು. ಅದರಲ್ಲಿ ಆ ಶಬ್ದದಲ್ಲಿ ಮಾಡಿದಾಗ ಒಬ್ಬಳೇ ಕಲಾವಿದೆ ಈ ಕಡೆ ತಿರುಗಿದ್ರೆ ಅಲ್ಲಿ ಮಾರ್ಕಂಡೇಯನಾಗಿ ಆಗಬೇಕು, ಮಾರ್ಕಂಡೇಯನ ಆದ ತಕ್ಷಣ ಇಲ್ಲಿ ಅವನು ಯಮ ಬರುವಂಥದ್ದಾಗ ಯಮ ಆಗಬೇಕು, ಆಮೇಲೆ ಈಶ್ವರನಾಗಿ ಬರಬೇಕು. ಈ ಮೂರನ್ನೂ ಅದೊಂದು ಅವಧಾನವೇ ಹೌದು. ಮಾಡೋದು ಅಷ್ಟು ಸುಲಭವಲ್ಲ. ಧಾರಣೆ ಎಷ್ಟಿರಬೇಕು ಅಂತಂದರೆ ವರ್ಣದಲ್ಲಿ ಪಾಪನಾಶನ ನಂಬರ ವರ್ಣದಲ್ಲಿ ಕೃಷ್ಣನ ಎಷ್ಟು ಕೊಂಡಾಡಿದ್ರು. ಅವ್ರು ಕೃಷ್ಣ ಮಣ್ಣು ತಿನ್ನುವಾಗ ಚೇಷ್ಟೆ ಬಾಲಕೃಷ್ಣನ ಆದಳು. ಇಮಿಡಿಯೇಟ್ಲಿ ಅವಳು ಬಂದು ಯಶೋದೆಯಾಗಿ ವಾತ್ಸಲ್ಯದ ಮೂರ್ತಿ ಆಗಿಬಿಟ್ಲು. ಅದು ಬರಪೆಟ್ಟಿಗೆ ಆಗುವಂಥದ್ದಲ್ಲ. ಅನುರಾಗ್ ಕಲಾ ಗುರುಕುಲ ಅಲ್ವಾ ಇದು. ರಾಗ ತಾಳ ಇರಬೇಕು, ಅಷ್ಟು ಮಾತ್ರ ಸಾಗದು. ಅನುರಾಗವೂ ಬೇಕು. ಅನುರಾಗ ಅಂತಂದರೆ ಭಗವಂತನಲ್ಲಿ ಅನುರಾಗ, ವಿದ್ಯೆಯಲ್ಲಿ ಅನುರಾಗ, ಗುರುಗೆ ಶಿಷ್ಯ ಮೇಲೆ ಅನುರಾಗ, ಶಿಷ್ಯಗೆ ಗುರುವಿನ ಮೇಲೆ ಅನುರಾಗ ಇದ್ದ ಕ್ಷಣಕ್ಕೆ ಇದ್ದ ಪಕ್ಷದಲ್ಲಿ ಇವೆಲ್ಲ ಸಾಧ್ಯ.